ಮಾಲಿಕಯ್ಯ ಗುತ್ತೇದಾರ್ ಸೇರಿದಂತೆ ಹಲವರು ಪಕ್ಷ ಬಿಟ್ಟಿರುವುದು ಚುನಾವಣೆ ಮೇಲೆ ಯಾವುದೇ ರೀತಿ ಪರಿಣಾಮ ಬೀರುವುದಿಲ್ಲ. ಕಲಬುರಗಿಯ ಮತದಾರರು ಬಿಜೆಪಿ ಜೊತೆಗೆ ಇದ್ದಾರೆ ಎಂದು ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಹೇಳಿದರು. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ ಬಾರಿ ಪ್ರಚಾರ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ ಮಾತು ನಿಜವಾಗಿದೆ. ಈಗ ನಿಮ್ಮ ಜೊತೆಗಿದ್ದವರು ಮುಂದೆ 5 ವರ್ಷದ ನಂತರ ಇರುವುದು ಕಷ್ಟ ಅಂತ ಮೋದಿ ಆಗಲೇ ಹೇಳಿದ್ರು. ಮೋದಿ ಅವರ ಮಾತು ನಿಜವಾಗಿದೆ. ಮಾಲಿಕಯ್ಯ ಪಕ್ಷ ಬಿಟ್ಟಿರುವುದರಿಂದ ನನಗೇನು ಆತಂಕ ಇಲ್ಲ. ಬಿಜೆಪಿ ಕಾರ್ಯಕರ್ತರು ಮತದಾರರು ನಮ್ಮ ಜೊತೆಗಿದ್ದಾರೆ. ಕುರುಬ ಕೋಲಿ ಸಮಾಜ ಎಸ್ಟಿಗೆ ಸೇರಿಸುವ ವಿಚಾರವಾಗಿ ಮಾತನಾಡಬೇಕಾದ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಈ ಬಗ್ಗೆ ಮಾತನಾಡಿಲ್ಲ. ರಾಜ್ಯಸಭೆಯಲ್ಲಿ ಈ ವಿಚಾರದ ಬಗ್ಗೆ ಚರ್ಚೆಗೆ ಬಂದಾಗ ಮಲ್ಲಿಕಾರ್ಜುನ ಖರ್ಗೆ ಸದನದಿಂದ ಹೊರ ಹೋಗಿದ್ದರು. ನಮ್ಮ ಜಗ್ಗೇಶ್ ಅವರು ಈ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿದ್ದಾರೆ. ಕೋಲಿ ಸಮಾಜದ ಮತ ಪಡೆದು ನಿರಂತರವಾಗಿ ಆಯ್ಕೆ ಆಗಿ ಅವರಿಗೆ ಮಲ್ಲಿಕಾರ್ಜುನ ಖರ್ಗೆ ಅನ್ಯಾಯ ಮಾಡಿದ್ದಾರೆ ಎಂದರು. ವಿಶ್ವನಾಥ್ ಪಾಟೀಲ್ ಹೆಬ್ಬಾಳವರು 4 ಜನ ನಮ್ಮ ಜೊತೆ ಇದ್ರು, 4 ಜನ ಕಾಂಗ್ರೆಸ್ ಹೋಗಿದ್ದಾರೆ. ಇದು ರಾಜಕೀಯ. ನಮಗೆ ನರೇಂದ್ರ ಮೋದಿಜಿಯವರು 5 ವರ್ಷ ಹಿಂದೆ ಹೇಳಿದರು ಪಾರ್ಲಿಮೆಂಟ್ದಾಗ, ನಿಮ್ಮ ಜೊತೆ ಯಾರ್ಯಾರಿದ್ರು ಈ ಸಲ ಮುಂದಿರಲ್ಲ. ಅವ್ರ ಆಸೆ ಆಕಾಂಕ್ಷೆಗಳು ಭಾಳ ಇರ್ತಾವೆ, ನಿಮಗೆ ಪೂರ್ತಿ ಮಾಡಲಿಕ್ಕಾಗಲ್ಲ. ಆದರೂ ಅವ್ರಿಗೆ ಬಿಡಬೇಡ್ರಿ, ಅವ್ರಿಗೆ ಭಾಳ ಸಹನೆಯಿಂದ ಅವರಿಗೆ ಮರ್ಯಾದೆ ಕೊಟ್ಟು ಮಾತಾಡ್ರಿ ಅಂತೇಳಿ ನಮಗೆ 5 ವರ್ಷ ಹಿಂದೆ ನರೇಂದ್ರ ಮೋದಿ ಇಂಡಿಕೇಶನ್ ಕೊಟ್ಟಿದ್ರು. ಇದು ನನಗೆ ಸತ್ಯ ಅನಿಸ್ತದೆ. ಇವತ್ತು ನನಗೆ ಅವ್ರು ನಮ್ಮ ಹಿರಿಯರ ಅವರು ಯಾವ ಕಾರಣಕ್ಕೆ ಅಲ್ಲಿ ಹೋಗ್ಯಾರ ಅದ್ರ ಬಗ್ಗೆ ನಾನು ಜಾಸ್ತಿ ಕ್ರಿಟಿಸೈಸ್ ಮಾಡಲ್ಲ. ಇವತ್ತು ನಮ್ಮ ಜೊತೆ ವೋಟ್ರಸ್ ಧೈರ್ಯದಿಂದ ನಾವು ಎಲೆಕ್ಷನ್ ಗೆದ್ದಿಲಿಕ್ಕತ್ತೀವಿ. ಈಗ ಮಲ್ಲಿಕಯ್ಯ ಹೋದ್ಮೇಲೆ ನಿಮ್ಗೆ ಏನಾದ್ರು ಎಫೆಕ್ಟ್ ಆಗುತ್ತಾ? ಇದೆಲ್ಲ ನೋಡ್ರಿ, ಯಾವುದೇ ಪ್ಲಸ್ನೂ ಆಗ್ತದೆ ಮೈನಸ್ನೂ ಆಗ್ತದೆ. ರಾಜಕೀಯದಾಗ ನಾ ಹೋದ್ರೆ ಕೂಡ BJP ಖಾಲಿ ಆಗಲ್ಲ. ನಾ ಹೋದ್ರೂ ಕೂಡ BJPಗೆ ಎಫೆಕ್ಟ್ ಆಗಲ್ಲ. ಅವ್ರು ಹೇಳ್ತಾರೆ ಸರ್, ಅವ್ರಿಗೆ ಸ್ಟಂಟ್ ಆಡಿದಾಗೂ ನಿಮ್ಮ ಪರ ಪ್ರಚಾರ ಮಾಡಿದ್ರು, ಆದರೆ ಎಲ್ಲ ಎಲೆಕ್ಷನ್ದಾಗ ನೀವೇ ಅವ್ರಿಗೆ ಕೈ ಕೊಟ್ಟರಿ ಅಂತ. ನೋಡ್ರಿ, ಅವ್ರ ಬಗ್ಗೆ ನಾನು ಜಾಸ್ತಿ ಐ ನಾಟ್ ಕಮೆಂಟ್ ಆನ್ ದಿಸ್. ಅದ್ರ ಬಗ್ಗೆ ನಾ ಮಾತಾಡಲ್ಲ. ಅವ್ರು ದೊಡ್ಡವ್ರ ಬಗ್ಗೆ ನಾ ಮಾತಾಡೋದು, ಯಾರು ಮರ್ಯಾದೆ ನಾನು ತೆಗಿಲಿಕ್ಕೆ ಹೋಗಲ್ಲ. ನಾ ಮಾತಾಡಲ್ಲ. ಅವ್ರ ಗೌರವ ಅದ. ಅವ್ರು ಅನ್ಸೋ ಸ್ಟಂಟ್ ಅವರು ನನ್ನ ಸ್ವಲ್ಪ ಭಾಳ ಮಾಡ್ಯಾರ. ಅದ್ರ ಬಗ್ಗೆ ನಾನು ಏನು ಕಮೆಂಟ್ ಹೋಗಿಲ್ಲ. ಯಾರು ಹೋಗಿಲ್ಲ. ನಾನು ಪ್ರತಿ ಸಲ 1,000 ಸಲ ಹೇಳ. ಇವತ್ತು ನಮ್ಮ ಎಲೆಕ್ಷನ್ದಾಗ ನಮ್ಮ ಪಾರ್ಟಿ ಪ್ರೋಟೋಕಾಲ್ ಇರ್ತದೆ. ಭಾರತೀಯ ಜನತಾ ಪಾರ್ಟಿ ಪ್ರೋಟೋಕಾಲ್ ಇರ್ತದೆ. ಯಾವುದೇ ಒಂದು ಪ್ರೋಗ್ರಾಮ್ ಹಾಕಿದ ಮ್ಯಾಗ ಆ ಪ್ರೋಗ್ರಾಮ್ ನಮಗೆ ಹಾಕಿದ್ರೆ ಆ ಪ್ರೋಗ್ರಾಮ್ ಪ್ರಕಾರ ನಾವು ಕ್ಷೇತ್ರ ಅವರು ಹೋಗ್ತೀವಿ. ನನಗೆ ರಾಜ್ಕುಮಾರ್ ಪಾಟೀಲ್ ತೇಲ್ಪುರವರು ಅಲ್ಲಿ ಕರೆದಿದ್ರು, ಯಡಿಯೂರಪ್ಪ ಅವರು ವಿಜೇಂದ್ರ ಕಾನ್ಸ್ಟಿಟ್ಯೂನ್ಸಿ ಕರೆಸಿದ್ರು, ಹಾವೇರಿಗೆ ಕರೆಸಿದ್ರು. ಅಲ್ಲೆಲ್ಲ ಹೋಗಿ ಬಂದೇನೆ. ಇಲ್ಲಿ 1-2 ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿನಿ. ಇಲ್ಲಿ ನನಗೆ ಪ್ರೋಗ್ರಾಮ್ ಹಾಕಿರಲಿಲ್ಲ. ಆದರೂ ಕೂಡ ನಾವು ನಮ್ಮ ನರೇಂದ್ರ ಮೋದಿಯವ್ರ ಪ್ರೋಗ್ರಾಮ್ದಾಗ ದೊಡ್ಡ ಪ್ರೋಗ್ರಾಮ್ದಾಗ ಶಾಮೀಲಾಗೇನೆ. ಅದು ಸುಮ್ಮನೆ ಇದು ಏನಂದ್ರೆ ಈ ಎಲೆಕ್ಷನ್ ಆದ್ಮೇಲೆ ಅವ್ರು ಹೇಳೋದು ಸಹಜ ಇರ್ತದೆ. ಅದ್ರ ಬಗ್ಗೆ ನಾನು ಜಾಸ್ತಿ ಲಾಸ್ಟ್ ಟೈಮ್ ಖರ್ಗೆ ಕುಟುಂಬದ ಎಲ್ಲರೂ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777.